ಸೇವಂತಿ ಅಕ್ಕ ಏಕ ಸೇವಂತಿ ಅಕ್ಕ ಏನು ಮಾಡೋಣ ಮಗ ಬಾವ ಬಾವ ಏಯ್ ಆಸಿಕ್ ನಿಂತ್ಕೊಂಡು ಮಾತಾಡ್ ನಮ್ಮ ಮನೆಗೆ ಕೆಂಕೆ ಬಂದೆ ನೀನು ನಡಿ ಆಸಿಕ್ ನಡಿ ಅಕ್ಕ ಅಕ್ಕ ತಪ್ಪಾಯ್ತು ಇನ್ಮೇಲೆ ನಿಮ್ಮ ಜೊತೆ ಚೆನ್ನಾಗಿರೋಣ ಅಂತ ಅನ್ಕೊಂಡಿದ್ದೀನಿ ಅಕ್ಕ ಪ್ಲೀಸ್ ಅಕ್ಕ ನೀನೇ ಹೇಳ್ಬೇಕಕ್ಕ ಎಲ್ಲರಿಗೂ ನೀನೇ ಹೇಳ್ಬೇಕು ಪ್ಲೀಸ್ ಅಕ್ಕ ಅಕ್ಕ ನಾನು ತಪ್ಪಾಯ್ತು ಸೇವಂತಿ ಅಕ್ಕ ನಡಿ ಆಶಿಕ್ಯ ಆಶಿಕ್ ನಡಿ ಹೇಳ್ತೀನಿ ನಮ್ಮ ಮನೆಗೆ ನಾನು ಕಾಲು ಇಟ್ಬಿಟ್ಟು ನಡಿ ಆಶಿಕ್ಯ ಅಯ್ಯೋ ಬಾವ ಸಮಾಧಾನ ಮಾಡ್ಕೇಳಿ ನಡಿ ಆಶಿಕ್ ನೀನು ನಡಿ ನಮ್ಮ ಮನೆಗೆ ನಾನು ಕಾಲು ಇಟ್ಬಿಟ್ಟಿದ್ದೀನಿ ನಡಿ ಆಶಿಕ್ಯ ನೀನು ಮಾತಾಡ್ಬೇಡ ಬಾವ ಗೀವ ಅವೆಲ್ಲ ಬೇಡ ನಡಿ ಆಶಿಕ್ಯ ಓ ಇನ್ನೂ ಬಂದಿದೀಯ ನಮ್ಮ ಮನೆಯಾಗ ಕಾಲಿಕ್ಕೊಂಡು ಯಾವ ಧೈರ್ಯದ ಮೇಲೆ ಬಂದು ನೀನು ನೋಡಿ ಆಶಿಕ್ ನಿಂತ್ಕೊಂಡು ಮಾತಾಡ ನಮ್ಮ ಮನೆಯಕ್ಕೆ ನಂಗೆ ಕಾಲು ಇಟ್ಬಿಟ್ಟಿದ್ದಾನೆ ಸರಿಯಾಗಲ್ಲ ನೋಡಿ ಹೇಳಿರ್ತೀನಿ ಓ ಆಶಿಕ್ ನಿಂತ್ಕ ನೋಡಿ ಆಶಿಕ್ ನೋಡಿ ನೀನು ಮಾದು ನೀನು ನಂಬಿ ಹೋಗ್ತಾಳೆ ಬಿಡು ಬೇಡ ಏನೋ ಒಂದಿಟ್ಟಾದ್ರೆ ಆಮೇಲೆ ಹಾಕ್ಬೇಕಿದೆ ಒಂದು ನೆವ ಗಂಟ್ಕೊಂಡು ಹಂಗೆ ಇದು ಮಾಡಿರಿ ಹಿಂಗೆ ಇದು ಮಾಡಿರು ಅಂಬೋದು ಅದನ್ನೇ ಒಂದು ಇದ್ಮೇಲೆ ಓಡಿಸ್ಬಿಡ್ತಾರೆ ನಮ್ಮ ಮೇಲೆ ಸುಮ್ಮನಿರು ಹೋದ್ರು ಹೋಗ್ತಾಳೆ ಯಪ್ಪ ಸಿಟ್ಟಿ ಯಪ್ಪಗೆ ನೀವು ದಬ್ಬಿರು ಹೋಗಲ್ಲ ಬಾವ ನೀವು ದಬ್ಬಿರು ಹೋಗಲ್ಲ ನಾನು ಜಾಡ್ಸ್ ಹೊಡೆದ್ಬಿಡ್ತೀನಿ ನೋಡಿ ಇವಾಗ ಒದ್ಬಿಟ್ಟಿದ್ದೀನಿ ಅಂದ್ರೆ ಗೋಡೆಕೋಗಿ ಸಿಕ್ಕೆ ಬಿಡ್ಬೇಕು ಏನು ನೀನೇನು ಇಲ್ಲಿ ಆಟ ಆಡಕ್ಕೆ ಬಂದಿದ್ದಿಲ್ಲಿ ನಡಿ ಆಶಿಕೆ ನಮಗೂ ನಿಮ್ಗೆ ಯಾವ ಸಂಬಂಧ ಇಲ್ಲ ನಾನು ಯಾವತ್ತ ಕಿತ್ತು ತೆಗ್ದಾತು ನನ್ನ ಇಲ್ಲೋಡು ತಿಳುವಳಿಕೆ ಇಲ್ದಾನಂತೆ ನೀವು ತಿಳ್ಕೊಬಿಟ್ಟಿದ್ರಾ ನಾನು ಇಲ್ಲೋಡು ಸ್ಯಾನ್ ಹಾಕಿದ್ರೆ ಜೀವಕ್ಕೆ ಜೀವ ಕೊಡ್ತೀನಿ ಏನು ಬೇಕಾದ್ರೂ ಮಾಡ್ತೀನಿ ನಾನು ಹಂಗೆ ಇಲ್ಲೋಡು ಸ್ಯಾನ್ ಹಾಕಿದ್ದು ಬಿಟ್ರೆ ನನ್ನ ಖಾತೆನೇ ಬೇರೆ ನೀನು ಇಲ್ಲೋಡು ಹಿಂಗೆ ಮಾಡ್ತಾ ಇದೀಯ ಅಂದ್ರೆ ನಾನೇನು ಇಲ್ಲೋಡು ಒಂದು ಈಟು ತಲೆ ಕೆಡಿಸ ಮೇಲೆ ಏನು ಅನ್ಕೊಬಿಟ್ಟಿದ್ಯಾ ನೀನು ಏನು ಅನ್ಕೊಂಡಿದ್ಯಾ ಅಂತ ಏಯ್ ನೀನು ಇದೇನು ನಮ್ಮ ಮನೆಯನ್ನು ನೀನು ಬೇಕಾಬಿಟ್ಟು ಬಿಡು ಹೆಂಗೆ ಬೇಕಂಗೆ ಹೊಂಬೋದು ಬೋರೋದು ಮಾಡು ನನ್ನ ತಗವೆಲ್ಲ ನಡೆಯಲ್ಲ ಇಲ್ಲೋಡು ನನ್ನ ಏನು ಮಾತಾಡ್ಸಿರು ನನ್ನ ಕತೆ ಕಟ್ಕೊಬೇಡ ನೀನು ನೀನು ತಿಳುವಳಿಕೆ ಇಲ್ದಾನು ಮಾಡ್ಕೊಳಿದ್ಯಾ ನನ್ನ ತಿಳುವಳಿಕೆ ಇಲ್ದಿದ್ರು ನನಗೂ ಮನಸ್ಸಿನ ಸೆಲಕುಲ ಅಂಬೋದೈತಿ ಒಂದು ಸತಿ ನಾನು ಕಿತ್ತು ಆಗದೈತೆ ಅಂದ್ರೆ ನಾನು ಇನ್ಯಾವತ್ತು ಎಂಥದೇ ಬಂದೈತೆ ಅಂದ್ರೆ ನಾನು ಯಾವಳನ್ನ ಹತ್ರಕ್ಕೆ ಸೇರ್ಸಲ್ಲ ನಾನು ಅದು ಯಾತೆ ಬಂದೈತೆ ಅಂದ್ರೂ ಸ್ಯಾನಾಕಿದ್ರು ನನ್ನ ಜೀವಕ್ಕೆ ಜೀವ ಹಂಗೆ ನನ್ನ ಬ್ಯಾರೆ ಥರ ಎಲ್ಲ ಅಲ್ಲ ನಾನೇನು ಹಂಗೆಲ್ಲ ತಿಳ್ಕೊಬೇಡ ನೀನು ಮನ ಮರ್ಯಾದಿಲ್ವಿ ದೊಬ್ಬಿದ್ದೀನಿ ಹೊರಕ್ಕೆ ತಿರ್ಗಿ ಬತ್ತಿಯಲ್ಲ ಮನೆಯಾಗ ನಾಚಿಕೆಗಳು ನಿಂಗೆ ಬಂದಿಟ್ಟ ನೀನು ಸೆಲಕುಲ ಅಂಬೋದಿಲ್ವೇ ಹೋಗು ಹೆಂಗಾಡ್ತಿದ್ದಂಗೆ ನಾನೇ ದೊಡ್ಡಿದು ಅಂತ ಹೋಗಿರೋಗು ನಾನು ಎಲ್ಲ ದುಡಿಯೋದ್ಕೊಂಡಿದ್ದೀನಿ ಇವನು ಒಬ್ಬನೇ ಅಲ್ಲ ಹಂಗೆ ಹಿಂಗೆ ಅಂತಿದ್ದಲ್ಲ ನಿನ್ನಂತ ಓಟ ಬಿಟ್ಟು ಆಟ ಆಡ್ಕೊಂಡು ನಾವು ದುಡಿಯೋದ್ಕೊಂಡಿಲ್ಲ ನಾವು ನಿಯತ್ತಾಗಿ ದುಡಿತೀವಿ ನನಗೆ ಬೈಕ್ ಬಂದಂಗೆ ಮಾತಾಡ್ತಿದ್ದಲ್ಲ ನಿನ್ಗೆ ಬಂದಿಟ್ಟು ಏನೋ ಅನ್ಸಲ್ವಿ ನೀವೇನೇ ಏನೇ ಬೈರಿ ಇವಾಗ ನಿನ್ನ ತಮ್ಮಗೆ ನೀವೇ ಹೇಳ್ಬೇಕು ನೀನು ಹೇಳಿರೋ ಮಾತ ನಿನ್ನ ತಮ್ಮ ಮೀರಲ್ಲ ನೀವೇ ಹೇಳ್ಬೇಕು ಕಣಕ್ಕ ಅಕ್ಕ ಇದೊಂದು ಸತಿ ಹೇಳ್ಬಿಡ್ರಿ ಇನ್ನು ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ ನಾವು ಯಾವಾಗೂ ಹೇಳಕ್ಕೆ ಬರಲ್ಲಮ್ಮ ನಾವು ಯಾವನಿಗೂ ಹೇಳಲ್ಲ ಯಾವಾಗೂ ಹೇಳಲ್ಲ ಆಮೇಲೆ ಹೇಳ್ಬಿಡೋಣ ನಾಳೆ ಹೊತ್ನಾಗ ಏನಾನ ಹೆಚ್ಚು ಕಡಿಮೆ ಆಗೋಣ ಬಾರಣ ನೀವೇ ಹೇಳಿದ್ರಲ್ಲ ಅವತ್ತು ಹೇಳ್ಬರ್ರಿ ಅಂತ ಹೇಳಿ ನಮ್ಮನ್ನು ಕರೀತೀರ ನಾವು ಯಾವುದಕ್ಕೂ ಮುಂದೆ ಬರಲ್ಲಮ್ಮ ನಮ್ಮದೇ ನಮಗೆ ಮಸ್ತೈತೆ ನಮ್ಮದೇ ಬದುಕು ಬಾಳು ನಾವು ನೋಡ್ಕೊಂಡ್ರೆ ಸಾಕಾಗೈತಿ ನಾಳೆ ಹೊತ್ನಾಗ ಏನಾನ ಕೆಟ್ಟು ಬಂದರೆ ಅವಾಗ ನಾವೇ ಅನ್ನಿಸ್ಕೋಬೇಕಾಗುತ್ತೆ ಇವರೇ ಮಾಡಿದ್ದು ಇವರೇ ಬಟ್ಟಿದ್ದು ಅಂತೇಳಿ ನಾವು ಅನ್ನಿಸ್ಕೋಬೇಕಾಗುತ್ತೆ ಇಲ್ಲಮ್ಮ ತಾಯಿ ನಾವು ಯಾವಾಗೂ ಹೇಳಕ್ಕೆ ಬರಲ್ಲ ಹೋಗ್ತಾ ಇರಿ ಇಲ್ಲಿಂದನ ನಮ್ಮ ಅಯ್ಯಪ್ಪ ಏನಿಲ್ಲ ನೋಡ್ತೀವಿ ಸಿಟ್ಟು ಬಂದ್ರು ಒಳ್ಳೆದಲ್ಲ ಸುಮ್ಮನೆ ಹೋಗ್ತಾ ಇರು ಅಲ್ಲ ಇದೊಂದು ಸತಿ ಹೇಳ್ರಿ ನೀವೇನೆ ಇದೊಂದು ಸತಿ ಹೇಳಿರೆ ಅಯ್ಯಪ್ಪ ಸುಮ್ಕಾಗ್ತಾನೆ ನೀವು ಹೇಳಿದ್ರೆ ಸುಮ್ಕಾಗುತ್ತೆ ನಾವು ಹೇಳಿದ್ರೆ ಹಂಗೇನೆ ಹೆಂಗೆ ಮಾತಾಡುತ್ತೆ ಅದಕ್ಕಾಗಿನ ನೀವು ಹೇಳಿದ್ರೆ ನಮ್ಮ ಅಯ್ಯಪ್ಪ ಯಾತು ಮಾತಾಡಲ್ಲ ನಾವು ಹೇಳಕ್ ಬರಲ್ಲ ನೋಡಿ ಆಸಿಕ್ ನಾನು ದಬ್ಬಿಡ್ತೀನಿ ನೋಡಿ ನಡಿ ಅಷ್ಟೇ ತಮ್ಮನ ಜೀವನ ಚೆನ್ನಾಗಿರ್ಬೇಕು ನಿಮ್ಮ ತಮ್ಮನ ಹೆಂಡ್ತಿ ಇನ್ನೇನು ಮಾಡೋಕ್ಕಾಗುತ್ತೆ ಬಿಡಪ್ಪ ನೀನು ಹಂಗೆ ಅನ್ಬಾರ್ದು ಯಾವನು ತಮ್ಮ ಅಂತ ಯಾವನ್ನು ಕೇಳಲ್ಲ ನಂಬಿದ್ದಾಗ ನಂಬ್ತೀನಿ ಅಷ್ಟೇನೆ ನಂಬಿಕೆ ಒಂದು ಸತಿ ಕಳ್ಕೊಂಡವ್ರ ಅಂದಮೇಲೆ ಇನ್ನು ಯಾವತ್ತೂ ನಾನು ನಂಬಲ್ಲ ನನ್ನ ಜೀವನದಾಗ ನಾನು ಹತ್ರಕ್ಕೆ ಸೇರ್ಸಲ್ಲ ನಾನು ಅಂತವನು ನಾನು ಇಲ್ಲೋಡಜ್ಜೆ ನೀನೇ ನೋಡಿದ್ಯೆ ನಾನೇನು ಯಾರಿಗೇನು ಅನ್ಯಾಯ ಮಾಡಿಲ್ಲ ಯಾರಿಗೇನು ಮೋಸ ಮಾಡಿಲ್ಲ ಅವ್ರು ಮಾಡಿರೋ ಮೋಸ ನಿನಗೆ ಗೊತ್ತೇ ಐತೆ ಅವ್ರು ಮಾಡಿರೋದ ಇವತ್ತು ನೆನೆಸ್ಕೊಂಬಿಟ್ರೆ ಮೈಯೆಲ್ಲ ಬೆಂಕಿ ಆದಂಗೆ ಆಗುತ್ತೆ ನೋಡಿ ಆಸಿಕ್ ನೋಡಿ ನೀನು ಇಲ್ಲಿ ನಿನ್ಕಾಬಿಟ್ಟಿದ್ದು ನಾನು ಮೈಯೆಲ್ಲ ಉರಿತೈತೆ ಬುಲ್ಶಿಟ್ ಮಾಡ್ಕೊಳ ಅನ್ಕಣ ಆಸಿಕ್ ದೊಬ್ಬದ ದೊಬ್ಬಿರೋನು ಗೊತ್ತಾಳು ನೋಡವಳು ಬಂದ್ಬಿಟ್ಟಿದೆ ಅಂದ್ರೆ ನೋಡು ಏನಿಲ್ಲ ನಮ್ಮ ಮನೆ ಒಳಗೆ ಕಾಲಿಕ್ಕಿದಿ ಅಂದ್ರೆ ನೋಡಿ ಏನಿಲ್ಲ ನಿನಗೆ ಅಪ್ಪ ಹೋಗ್ತಾಳ ಬಾ ನೀಟ್ ಹೆಚ್ಚು ಕಮ್ಮಿ ಆದ್ರೆ ಯಾಕೆ ಬೇಕು ಆಮೇಲೆ ಬೋಲು ನಿಷ್ಠೂರುಗಳು ಇವಾಗ ಯಾಕೆ ಬೇಕು ಸುಮ್ಮನೆ ಇರಬೇಕು ಯಾಕೆ ನೋಡಿ ಯಾಮ ಕೈಕೊಂಡಿದ್ಲಿ ಬಂದಿದ್ದಾಳು ನೋಡಿ ಅದಕ್ಕೆ ಅಯ್ಯಪ್ಪಗೆ ಸಿಟ್ಟು ಅಯ್ಯಪ್ಪ ಹೆಂಗೆ ಹಸಿಕ್ಕೆ ದೊಬ್ಬಿಡ್ತು ನಮ್ಮ ಅಯ್ಯಪ್ಪ ಸಿಟ್ಟು ಅಂದ್ರೆ ಸಿಟ್ಟು ಅವಳು ಕಂಡ್ರೆ ಆಗಲ್ಲ ನಾನು ಸಹಿಸ್ಕೊಂಬಲ್ಲಿ ಹೇಳು ಸೇವಂತಿ ಹಿಂಗೆ ಮಾಡಿದ್ರೆ ಯಾರು ತಾನೇ ಸುಮ್ಮನೆ ಇರ್ತಾರೆ ಹೇಳು ಅವಳು ಮಾಡಿರೋದು ಎಂಥ ಕೆಲಸ ಅಂಥದ್ರಾಗೆ ಯಾರು ಸುಮ್ಕಿರಲ್ಲ ಹೇಳು ಮಾಡಿರೋದ್ನಂದ್ರೆ ಮನಸ್ಸಿನಾಗ ಇಕ್ಕೇಬೇಕು ಇವಾಗ ಎಷ್ಟಾನ ನಾವು ಒಳ್ಳೆ ರೀತಿಯಿಂದ ಇರಕ್ಕೆ ಹೋದ್ರೆ ಒಳ್ಳೇದಾಗಲ್ಲ ಅವ್ರು ಮಾಡಿರೋದು ನೆನಪಿಕ್ಕೆ ನಾವು ಹಂಗೆ ಮಾಡಿ ತೋರಿಸ್ಬೇಕು ಅವ್ರಿಗೆ ನಾನು ಬಿಡ್ಕೊಂಡೆ ನೋಡಿ ಸೇವಂತಿ ಮಾತಾಡಿಸ್ಕೊಡ ನೀನು ನಾನೇನು ಮಾತಾಡಿಸ್ಲಿಲ್ಲಪ್ಪ ನಾನು ನೋಡಿ ಹಸಿಕೆ ಅಂತ ನಾನು ಅಂದಿದ್ದು ನೋಡಿ ಹಸಿಕ್ ನಮ್ಮ ಮನೆಯಾಗ ಯಾಕೆ ಇದೆಯಾ ಅಂತ ಅವ್ರು ಮಾಡಿರೋ ಕೆಲಸಕ್ಕಿನ್ನ ನಮ್ಮ ಮನೆ ಬಾಕ್ಲಕ್ಕೆ ಏನಂತ ಬರೋಣ ಯಾಮ ಕೈಕೊಂಡು ಬರೋಣ ಗುಬೆಗಳು
ಹೋಗತ್ತಾ ಅವ್ರು ಮಾಡಿರೋದು ನಾನು ನೆನೆಸ್ಕೊಬಿಟ್ರೆ ನಾನು ಮರೆಯಲ್ಲ ಕಣಮ್ಮ ವೇದಮ್ಮ. ನೀನು ಏನೇನು ನಾನಂತೂ ಮರೆಯಲ್ಲ, ಜಲ್ದು ಮರೆಯೋದೇ ಇಲ್ಲ. ಯಾರು ಹೆಂಗ ಗೊತ್ತಿಲ್ಲ, ನಾನು ಮಾತ್ರ ಮರೆಯಲ್ಲ. ಯಾರು ಏನೇ ಹೇಳಿದ್ರು ನಾನಂತೂ ಕ್ಷಮಿಸಲ್ಲ. ನನ್ನ ಮನಸ್ಸಿನಾಗಂತೂ ಅದು ಹೋಗಲ್ಲ ಅವ್ರು ಮಾಡಿರೋದು. ಚೆನ್ನಾಗಿದ್ರೆ ನನ್ನ ಸಾಯ ತಕ ನಾನು ಅವ್ರಿಗೆ ಋಣಿಯಾಗಿರ್ತೀನಿ. ಹಂಗೆ ನಾನು ಇವಾಗ ನೀನು ನನಗೆ ಬಂದು ಏಣ ಹಿಂಗೆ ಮಾಡ್ಕೊಡ ಏಣ ಅಂದೆ. ಈಗ ನಾನು ಯಾಕೆ ಮಾಡ್ಕೊಡ್ತಾ ಇದ್ದೀನಿ ಹೇಳು? ಈಗ ಚೆನ್ನಾಗಿರ್ಲಿ ಬಿಡತ್ತ, ಕಷ್ಟ ಅಂತೇಳಿ ಮಾಡ್ಕೊಡ್ತೀವಿ. ನಾವು ಒಬ್ರು ಕಷ್ಟಕ್ಕಾದ್ರೆ ಅವರು ನಮ್ಗೆ ಆಗ್ಬೇಕು ಅಂಬೋದು ನಮಗೂ ಇರುತ್ತೆ. ಅವರು ನಮ್ಗೆ ಆಗ್ಬೇಕು, ಅವರು ನಮಗೆ ಸೇನಕ್ಕಿರ್ಬೇಕು ಅಂಬೋದು ನಮಗೂ ಇರುತ್ತೆ. ಮೋಸ ಮಾಡಿ ಯಾರು ತಾನೇ ಸುಮ್ಕಿರ್ತಾರೆ ಹೇಳಮ್ಮ? ಯಾರು ಸುಮ್ಕಿರಲ್ಲ. ಇಲ್ಲ ಅಂಬ್ಲಿ ಒಂದು 2 ದಿನ ಚಂದ ಕೈ ಅಂಬ್ಲಿ. ಊರಾಗೆಲ್ಲ ಹಂಗೆ ಅಂದವ್ರು ಚಂದಕ್ಕೆ ಊರಾಗೆಲ್ಲ ಬೈಕೆಂಬ್ತಾರೆ ಕಣಜ್ಜಿ. ಏನು ಮಾಡೋಣ, ಸುಮ್ಮನೆ ಬಾಕ್ಲ ಕೂಕೊಂಡಿದ್ಲು. ಅದಕ್ಕೆ ಇಲ್ಲಿಗೆ ಬೈತೀನಿ ಕೇಳೋಕ್ಕೆ. ಅಣ್ಣ ಏನು ಅಕ್ಕ ಹೇಳಿರಿ ಸುಮ್ಕಾಗ್ತಾನೆ ನನ್ನ ಗಂಡ ಅಂತ. ಅವ್ನಿಗೂ ಹಂಗೆ ಬೋಲ್ಸಿಟ್ಟು ಬಂದೈತಿ. ನಾನು ಮಾಡಿರೋ ಕೆಲಸ ಎಂಥದ್ದು ಅಂತ ಯೋಚನೆ ಮಾಡಿರ ಆತಪ್ಪ. ನೀವು ನಮ್ಮನ ಹಂಗೆ ಮನೆಯಾಳ ಹೊರಗೆ ಇದ್ದಾನೆ, ಹೊರಗೆ ಕುಕ್ಕಸ್ಕೊಂಡವನಿ. ನಾನು ನಿನ್ನ ಬೋರ್ಬೇಡ ಮನೆ ಒಳಗೆ ಕೆಮ್ತೀನಿ, ಬೊತ್ತೀನಿ ಅಂತ ಇದ್ದಾನೆ. ನಾನು ಅದಕ್ಕೆ ಬದುಕು ಮಾಡೋರಿಲ್ಲ, ಏನೆಲ್ಲ ಬದುಕು ಮಾಡ್ಕೊಂಬ ಹೊಲ್ತಕ್ಕೆ ಅಂತ ಹೇಳಿದ್ದೀನಿ. ಹೊಲ್ದಾಗ್ಳದೆಲ್ಲ ಬದುಕು ಮಾಡೋಕೆ ಇಕ್ಕಿಸ್ಕೊಂತೀನಿ. ಬದುಕು ಮಾಡ್ಲೇ ಮತ್ತೆ ಬದುಕು ಮಾಡ್ಕೊಂಡು ಬಿದ್ದಿರ್ಬೇಕು. ಸುಮ್ಮನಿರು. ಇಂಥವ್ರಿಗೆಲ್ಲ ಬದುಕಿಗೆ ಇಕ್ಕಬೇಕು. ಬದುಕಿರಲ್ವಲ್ಲ, ಬಿಗಿಯಾಗಿ ಬದುಕಿದ್ರೆ ಇಂಥವೆಲ್ಲ ಮಾಡಲ್ ಕಣಮ್ಮಿದಮ್ಮ. ಕ್ಯಾಸಿಲ್ ನನ್ನ ಮಕ್ಕಳೇ ಇಂಥವೆಲ್ಲ ಮಾಡೋದು. ಯಾರಿಗೇನು ಮೋಸ ಮಾಡೋಣ, ಯಾರಿಗೇನು ಅನ್ಯಾಯ ಮಾಡೋಣ ಅಂತ ಕಾತ್ಕೊಂಡಿರ್ತಾರೆ. ಬದುಕಿರೋರು ಅವ್ರ ಕೆಲಸ ಅವ್ರ ಕೆಲಸ ಮಾಡೋಕ್ಕೆ ಟೈಮ್ ಇರಲ್ಲ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ ಅವರು. ಬದುಕು ಬಾಳು ಇಲ್ದಂತಾರೆ ಇಂಥ ಮಾಡೋದು. ಕೆಲಸ ಇರೋರು ಏನು ಮಾಡ್ತಾರೆ, ಬಿಗಿಯ ಬದುಕು ಮಾಡ್ತಾರೆ, ಉಣ್ತಾರೆ, ತಿಂತಾರೆ, ಮನೆ ಕೆಮ್ತಾರೆ, ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ. ಈಗ ಕೆಲಸ ಇಲ್ದಂಗೆ ಸುಮ್ಮನೆ ಮನೆಯಾಗೆ ಕುತ್ಕೊಂಡಿರ್ತಾವೆ ನೋಡು. ಏನು ಅವ್ರಿಗೆ ಒಗ್ತನ ಇರಲ್ಲ. ಕಂಡವ್ರ ಬಗ್ಗೆ ಯೋಚನೆ ಮಾಡೋದು. ಅವ್ರಿಗೇನು ಇದು ಮಾಡೋಣ, ಅವ್ರಿಗೇನು ಮೋಸ ಮಾಡೋಣ, ಅವ್ರನ್ನ ಹೆಂಗೆ ಇಂತ ಕೇಳೋಣ, ಅವ್ರಿಗೇನು ತೊಂದರೆ ಮಾಡೋಣ ಅಂತ ಹೇಳಿ ಇಂಥದ್ದೇ ನೋಡ್ತಿರ್ತಾರೆ. ಕೆಲಸ ಇಲ್ಲ ನನ್ನ ಮಕ್ಕಳೇನೆ. ಕೆಲಸ ಇರೋರು ಅವ್ರ ಕೆಲಸ ಅವ್ರು ಮಾಡ್ಕೊಂಡ್ರೆ ಸಾಕಾಗಿರುತ್ತೆ. ಅಯ್ಯೋ ನಮ್ಮ ಕೆಲಸ ಅಂದರೆ ಸಾಕಾಗೈತಿ ಅಂತೇಳಿ ಅವ್ರ ಟೆನ್ಷನಾಗಿ ಅವ್ರು ಇರ್ತಾರೆ. ಯಾರ ಬಗ್ಗೆ ಯಾರು ತಲೆ ಕೆಡ್ಸಮಲ್ಲ. ಇಂಥವೇ ಇವು ಈಗ ಒಳ್ಳೆವಲ್ಲ ಇಂಥವು. ಮಯಪ್ಪಂತ ಯಾರನ್ನೂ ಬಿಡ್ಕಮಲ್ಲ ಮನೆಯಕ್ಕೆ. ಅವ್ರೆಂತ ಏನೇ ಮಾಡ್ತಾರೆ ಅಂದ್ರೂ ಏನೇ ಅಂದ್ರು ಯಾರನ್ನೂ ನಂಬಲಿ ಅಪ್ಪ. ಹಂಗೆ ಮಾಡಿರೋದ ಮನಸ್ಸಿನಾಗ ಇಕ್ಕೊಂಡಿರುತ್ತೆ. ನಾನು ಇನ್ನೂ ವರ್ಷ ಆಗಲ್ಲ ನನ್ನ ಮನಸ್ಸಿನಾಗ ಇಕ್ಕೊಂಡಿರ್ತೀನಿ. ನಾನು ಇನ್ನೂವರೆಗೂ ನಾನು ಇಲ್ಲೋಡು ಅದು ಯಾರು ಏನೇ ಇದು ಮಾಡಿದ್ರು ನಾನಂತೂ ಅದು ಮರೆಯಲ್ಲ. ಅವ್ರು ಏನೇ ಮಾಡ್ಯವ್ರಿ ಅಂದ್ರೆ ನನಗೆ ನಾನು ಅವ್ರು ಮಾಡಿರೋದು ಮರೆಯಲ್ಲ. ನನಗೇನೋ ಭಾಳ ಸಿಟ್ಟು ಬರುತ್ತಮ್ಮ. ಹೇಳು, ನಾನು ಅದಕ್ಕೆ ದಬ್ಬಿಟ್ಟೆ. ನಡಿ ನಮ್ಮ ಮನೆಯಕ್ಕೆ ಬರಬೇಡ ಸಿಕ್ಕಿ ಅಂತ. ಅವ್ರು ಮಾಡಿರೋ ಇದಕ್ಕೆ ಯಾರೇ ಆಗಲಿ ಹಂಗೆ ನನಗೂ ಹಂಗೆ ಅಯ್ಯಪ್ಪ ಗಂಡ ಬಂದ್ನಲ್ಲ ಅವಾಗ ನನಗೂ ಹಂಗೆ ಭಾಳ ಸಿಟ್ಟು ಬಂದ್ಬಿಡ್ತು. ಹೋಗ ಮನೆಯಾಳ ಈಗ ಯಾಕೆ ಬಂದಿದ್ಯಾ ನಡಿ ಹಸಿಕೆ ಅಂತ ಹೇಳಿ ನಾವು ಹಂಗೆ ದಬ್ಬಿಟ್ಟು ನಡಿ ಹಸಿಕ್ಕೆ ನಮ್ಮ ಮನೆಯಕ್ಕೆ ನಾನು ಬಂದು ಗಿಂಗೆ ನೋಡಿ ಜಾಡ್ಸು ಹೊಡೆದು ಬಿಡ್ತೀನಿ. ಬೇವರ್ಸಿ ನನ್ನ ಮಗನೇ ಅಲ್ಕ ನನ್ನ ಮಗನೇ ಅಂತೇಳಿ ನಾನು ಹಂಗೇನಿ ತೆಗೆದು ಸರಿಯಾಗಿ ಹೇಳ್ಬಿಟ್ಟೆ ನಾನು. ಇಲ್ಲಿ ಗೊತ್ತಲ ಏನ ಯಾವಂತಾರ ಅವಳಿಗೆ ಗೊತ್ತಾಯ್ತು. ಎಲ್ಲರ ತಗು ನಾನು ಚೆನ್ನಾಗಿರ್ಬೇಕಾಗಿತ್ತು. ಎಲ್ಲರ ತಗು ಚೆನ್ನಾಗಿದ್ದಿದ್ರೆ ಯಾರನ್ನ ಹೇಳಾರು ಅಂತ. ಈಗ ಗೊತ್ತಾಯ್ತು. ಸುಮ್ಮನೆ ಇಲ್ಲದ್ದೆಲ್ಲ ಜಗಳ ಮಾಡ್ಕೊಂಡು ಎಂತ ಚೆನ್ನಾಗಿರ್ಬೋದಾಯ್ತು ಹಂಗೆ ಮನೆಯಾಗಿ. ಇಲ್ಲದ್ದೆಲ್ಲ ಜಗಳ ತಕ್ಕೊಂಡು ಅವಳಾಗಿ ಅವಳು ತಲೆಗೆ ತಂದ್ಕೊಂಡ್ಲಿ. ಇವಾಗ ಅವಳಿಗೆ ಗೊತ್ತಾಗುತ್ತಾಗ ಅನುಭವಿಸ್ಲಿ. ಇನ್ನು ಚಂದಕ್ಕೆ ಅನುಭವಿಸ್ಬೇಕು ಲಂಬಡಿ. ಮತ್ತೆ ಅನುಭವಿಸ್ಬೇಕು. ಅನುಭವಿಸಿದ ಮತ್ತೆ ಬುದ್ಧಿ ಬರೋದು. ಅನುಭವಿಸ್ಲಿಲ್ಲ ಅಂದ್ರೆ ಬುದ್ಧಿಯಲ್ಲಿ ಬರುತ್ತೆ. ನೀನು ಬುದ್ಧಿ ಬರೋಲ್ಲ ಅನುಭವಿಸ್ಲಿಲ್ಲ ಅಂದ್ರೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮನೆ ಬಾಗಿಲಿಗೆ ಬಂದವಳೆ ಅಕ್ಕೇನೆ ನಮ್ಮಯ್ಯಪ್ಪ ಏನಿಲ್ಲ ಸಿಟ್ಟು ಬಂತು. ಅದಕ್ಕೆ ನಮ್ಮ ಮನೆಯಕ್ಕೆ ಬರಲೇಬೇಡ ನೀನು ನಡಿ ಹಸಿಕೆ ಅಂತೇಳಿ ದಬ್ಬಿಡ್ತು. ನೋಡ್ತಾ ಇರಿ. ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.